ಆದ್ದರಿಂದ ನಾವು ನಮ್ಮ ಕ್ಲೈಂಟನ್ನು ಆಯಕವಾಗಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತೇವೆ ಮತ್ತು ಅವನ ಕೂದಲನ್ನು ಮುಟ್ಟುವ ಮೊದಲು ನೀವು ನಿಮ್ಮ ಕೈಗಳನ್ನು ಪುಟಾಣಿ ಮಾಡಿ ಶುಚಿಗೊಳಿಸುತ್ತೀರಿ. ಆದ್ದರಿಂದ ನಾನು ಕೈಗಳನ್ನು ಸರಿಯಾಗಿ ಸಾಬೂನಿನಿಂದ ಉಜ್ಜುತ್ತೇನೆ ಮತ್ತು ನೀವು ನಿಮ್ಮ ಕೈಗಳನ್ನು ಬಿಳಿಸುತ್ತಿದ್ದಂತೆ ಕ್ಲೈಂಟ್ನ ಕೂದಲನ್ನು ಮುಟ್ಟುವ ಮೊದಲು ನೀವು ಅವನ ಅನುಮತಿ ಕೇಳಿದರೆ ನಾನು ನಿಮ್ಮ ಕೂದಲನ್ನು ಮುಟ್ಟಬಹುದು. Okay. ಹಾಗಾದರೆ ಇಲ್ಲಿ ಮೊಟ್ಟಮೊದಲು ಮೌಸನ್ನು ಬಳಸುತ್ತೇವೆ. ಮೊದಮೊದಲು ಯಾವುದೇ ಮೌಸ್ ಬಳಸಿದರೆ ಅದನ್ನು ಸರಿಯಾಗಿ ಬೇಯಿಸಬೇಕು, ಹೀಗೆ ಅಲ್ಲಾಡಿಸಬೇಕು, ನೇರಗೊಳಿಸಬೇಕು. ಬಾಟಲಿ ಇಟ್ಟುಕೊಂಡರೆ ಏನು ಮಾಡಬಾರದು? ಮತ್ತು ನೀವು ಈ ರೀತಿ ಮೌಸನ್ನು ತೆಗೆದರೆ ಅದು ತಪ್ಪು, ಅದು ಮಾಡಬಾರದು. ಅಥವಾ ನೀವು ಅದನ್ನು ಬೇರೆ ರೀತಿಯಲ್ಲಿ ಮಾಡಿದರೆ ಅದು ನಿಮ್ಮ ಇಡ್ಲಿಯನ್ನು ನೀವು ಮೊದಲು ಹುರಿದಿರಿ ಅದು ಮತ್ತು ನಂತರ ಆ ಬಾಟಲ್ ಅನ್ನು ಹುರಿದ ನಂತರ ನೀವು ಹೊಂದಿರುವ ಮೌಸ್ ಕರ್ಣೀಯವಾಗಿರಬೇಕು. ಆದ್ದರಿಂದ ನೀವು ಮೊದಲು ಸ್ವಲ್ಪ ಉತ್ಪನ್ನವನ್ನು ಮಾತ್ರ ತೆಗೆದುಕೊಳ್ಳಬೇಕೆಂದು ನಾನು ಸಲಹೆಯನ್ನು ತೆಗೆದುಕೊಂಡೆ, ಏಕೆಂದರೆ ನೀವು ಅದನ್ನು ಬಾಟಲಿಗೆ ಹಿಂತಿರುಗಿಸಲು ಸಾಧ್ಯವಾಗುವುದಿಲ್ಲ, ನಿಮ್ಮ ಉತ್ಪನ್ನವು ವ್ಯರ್ಥವಾಗುತ್ತದೆ. ನೀವು ಮೊದಲು ಸ್ವಲ್ಪ ಉತ್ಪನ್ನವನ್ನು ಮಾತ್ರ ತೆಗೆದುಕೊಳ್ಳಬಹುದು. ಆದ್ದರಿಂದ ನಾನು ಈ ಅಳತೆಯನ್ನು ತೆಗೆದುಕೊಂಡಿದ್ದೇನೆ. ಆದ್ದರಿಂದ ನೀವು ಅದನ್ನು ಈ ರೀತಿಯಲ್ಲಿ ಅನ್ವಯಿಸಬಹುದು. ಮೌಸ್ ಅನ್ನು ಒದ್ದೆಯಾದ ಕೂದಲಿನ ಮೇಲೆ ಮಾಡಲಾಗುತ್ತದೆ. ಆದ್ದರಿಂದ ಮೌಸ್ ಅನ್ನು ಅನ್ವಯಿಸುವ ಮೊದಲು ಕೂದಲು ಸ್ವಲ್ಪ ಒದ್ದೆಯಾಗಿರಬೇಕು. ಆದ್ದರಿಂದ ನಿಮ್ಮ ಕೂದಲು ಒಣಗಿದ್ದರೆ ನೀವು ಅದನ್ನು ಮತ್ತೆ ಒದ್ದೆ ಮಾಡಬಹುದು. ಆದ್ದರಿಂದ ನಾವು ಮೌಸ್ ಅನ್ನು ಹೇಗೆ ಸರಿಯಾಗಿ ಹಾಕುತ್ತೇವೆ? ಮೌಸ್ ಅನ್ವಯಿಸಿ ಒಣಗಿಸುತ್ತೇವೆ.